ಮತ್ತೆ ಮತ್ತೆ ತಮಿಳುನಾಡಿನಲ್ಲಿ ದ್ವೇಷ ಕೋಪತಾಪಗಳು ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಎಲ್ಲ ರಾಜಕಾರಣಿಗಳು, ಅಲ್ಲಿರುವ ಎಲ್ಲ ರಾಜಕಾರಣಿಗಳು ಮೇಕೆದಾಟು ಬಗ್ಗೆ ವಿರೋಧ ಮಾಡ್ತಾರೆ, ಕಾವೇರಿ ಬಗ್ಗೆ ವಿರೋಧ ಮಾಡ್ತಾರೆ, ರಾಜಕೀಯವಾಗಿ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಮೇಕೆದಾಟಿನ ರಾಜಕೀಯ ಮಾಡಬೇಡಿ. ನನಗೆ ಗೊತ್ತು, ನೀವೆಲ್ಲರೂ ಚುನಾವಣೆಗೋಸ್ಕರ ರಾಜಕೀಯ ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ನಾವು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತಾ ಇಲ್ಲ. ಬಹಳ ಗಂಭೀರವಾಗಿ ನಾನು ನೂರಾರು ಬಾರಿ ತಮಿಳುನಾಡಿಗೆ, ತಮಿಳುನಾಡಿನ ಮುಖಂಡರುಗಳಿಗೆ, ತಮಿಳುನಾಡಿನ ಪಕ್ಷಗಳವರಿಗೆ ಅನೇಕ ಸಾರಿ ಹೇಳಿದ್ದೀನಿ. ಸುಮಾರು ನಿಮಗೆ ಹೇಳ್ತೀನಿ, ಕರುಣಾನಿಧಿ ಬಹಳ ಕಾಲದಿಂದ, ಜಯಲಲಿತಾ ಕಾಲದಿಂದ, MGR ಕಾಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದೀರಿ. ಕಾರಣ ಏನು? ಮೇಕೆದಾಟಿನಿಂದ ನಿಮಗೆ ಆಗ್ತಕ್ಕಂಥ ನಷ್ಟ ಏನು ಅದನ್ನು ಸ್ಪಷ್ಟಪಡಿಸಿ. ಮೇಕೆದಾಟಿನಿಂದ ನಮಗೆ ಕುಡಿಯುವ ನೀರು ಬೆಂಗಳೂರಿಗೆ ಸುತ್ತಮುತ್ತ ಕುಡಿಯುವ ನೀರು ಮತ್ತು ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ತಯಾರಾದರೆ ಆ ವಿದ್ಯುತ್ ಶಕ್ತಿ ಬಳಸುವ ನೀರು ನಿಮಗೆ ಹೋಗುತ್ತೆ ಮತ್ತು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗುವ ನೀರು ಮೇಕೆದಾಟಿನಲ್ಲಿ ತಡಿತೀವಿ. ಜೊತೆಗೆ ನಿಮ್ಮ ಡ್ಯಾಮ್ಗಳು, ಜಲಾಶಯಗಳು ತುಂಬುತ್ತವೆ. ಮೆಟ್ಟೂರು ಜಲಾಶಯ ಇರ್ಬೋದು, ನಿಮ್ದು ಯಾವುದೇ ಜಲಾಶಯ ಇದ್ರು ತುಂಬುತ್ತೆ, ನಿಮಗೂ ಒಳ್ಳೆಯದು. ರಾಜಕೀಯ ಬಿಟ್ಬಿಡಿ. ಸ್ಟಾಲಿನ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಪಳನಿಸ್ವಾಮಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಮುಖಂಡರುಗಳು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ರೀತಿ ಇಡೀ ತಮಿಳುನಾಡನ್ನೇ ನೀವು ಕರ್ನಾಟಕದ ವಿರುದ್ಧ ಎತ್ಕಟ್ಟಿದ್ದೀರಿ. ನಾವು ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಈ ಗೊಡ್ಡು ಬೆದರಿಕೆಗೆ, ಚಿಂತನೆಗೆ ಯಾವತ್ತೂ ನಾವು ಹಿಂದೆ ಬೀಳುವುದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.